ಈಗ ಗುರು ಬ್ರಹ್ಮ ಇದೊಂದು ಮಾತ್ರ ನೀವು ಹೇಳಬೇಕು, ಮಿಕ್ಕದ್ದು ಅದು ಆಮೇಲೆ ನೋಡೋಣ. ಈ ಗುರು ಬ್ರಹ್ಮ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಇದು ಬಹಳ ಅದ್ಭುತವಾದಂತಹ ಒಂದು ಗುರು ವರ್ಣನೆ, ಗುರು ವಂದನೆ, ವರ್ಣನಾಪೂರ್ವಕವಾಗಿ ವಂದನೆ. ಗುರು ಕೊಟ್ಟದ್ದನ್ನ ನಾವು ಸ್ವೀಕರಿಸಿ ಧನ್ಯರಾದರೆ ಸಾಕು. ಪ್ರತಿಯಾಗಿ ನಾವು ಶಿರವನ್ನೇ ಕೊಟ್ಟರೂ ಕೂಡ ಕಡಿಮೆ ಅಂತ ಕಬೀರದಾಸರು ಹೇಳಿದ್ದನ್ನು ನೀವೆಲ್ಲ ಕೇಳಿದಿರಿ. ಅಂತಹ ಗುರುವಿನ ಮಹಿಮೆಯನ್ನ ನಾವು ಮನನ ಮಾಡಬೇಕು, ಮನಸ್ಸಲ್ಲೇ ಮತ್ತೆ ಮತ್ತೆ ಹೇಳಿಕೊಳ್ಬೇಕು. ಆದ್ರೆ ಏನು ಅಂತ ಹೇಳ್ಕೊಳ್ತೀರಿ? ಏನ್ ಗೊತ್ತಿದೆ ನಮಗೆ? ಈಗ ಶ್ಲೋಕ ಅದನ್ನ ಹೇಳಿದ್ರು ಕೂಡ ಅದರ ಅರ್ಥ ಏನು ಅಂತ ಗೊತ್ತಾಗಬೇಕಲ್ಲ. ಆದರೆ ಕನಿಷ್ಠ ಪಕ್ಷ ಅದನ್ನ ಬಾಯಿನಲ್ಲಿ ಉಚ್ಚರಿಸೋಣ. ನಾಲಿಗೆ ಪವಿತ್ರವಾಗುತ್ತದೆ, ಇಡೀ ಶರೀರವೇ ಪವಿತ್ರವಾಗುತ್ತದೆ, ಅದನ್ನು ಕೇಳಿದಂತಹ ಕಿವಿ ಪವಿತ್ರವಾಗುತ್ತದೆ, ಇಡೀ ವ್ಯಕ್ತಿತ್ವವೇ ಪವಿತ್ರವಾಗುತ್ತದೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ
ತಸ್ಮೈ ಶ್ರೀ ಗುರವೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಹಿನೇ ಆತ್ಮಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ. ಮನ್ನಾಥ ಶ್ರೀ ಜಗನ್ನಾಥ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ನೀನನ್ನ ಪ್ರಾಣ ಹೇ ರಾಮಕೃಷ್ಣ, ನೀನನ್ನ ಪ್ರಾಣ ಹೇ ರಾಮಕೃಷ್ಣ, ನೀನೆನ್ನ ಜೀವನ ಸರಿಗಮತಾನ, ನೀನೆನ್ನ ಜೀವನ ಸರಿಗಮತಾನ, ಮಾನ ಮಂದಿರದಲ್ಲಿ ಮಾಡುವೆ ಗಾನ, ಮಾನ ಮಂದಿರದಲ್ಲಿ ಮಾಡುವೆ ಗಾನ, ನಿನ್ನಯ ಧ್ಯಾನ ಸುಧಾರಸ ಪಾನ,
ರಸಪಾನ ತನು ಮನವೆಲ್ಲ ತವ ಚರಣಾರ್ಪಣ ತನು ಮನವೆಲ್ಲ ತವ ಚರಣಾರ್ಪಣ ನನ್ನ ಪ್ರಾಣ ಹೇ ರಾಮ ಕೃಷ್ಣ ನನ್ನ ಪ್ರಾಣ ಹೇ ರಾಮ ಕೃಷ್ಣ. ರಾಮ ಕೃಷ್ಣ ತಪೋ ಸೂರ್ಯ ಕಿರಣ ಬಿಂಬ ಚಂದ್ರಿಕೆ ಓ ತಾಯಿ ಅಂಬಿಕೆ ರಾಮ ಕೃಷ್ಣ ತಪೋ ಸೂರ್ಯ ಕಿರಣ ಬಿಂಬ ಚಂದ್ರಿಕೆ ಓ ತಾಯಿ ಅಂಬಿಕೆ ಗಿರಿಯ ದರಿಯ ನಲವ ಜಲವ ತಬ್ಬಿ ನಿಂತ ಕರುಣೆ ಗಿರಿಯ ದರಿಯ ನಲವ ಜಲವ ತಬ್ಬಿ ನಿಂತ ಕರುಣೆಯೇ ವಾತ್ಸಲ್ಯ ವರಣೆ ರಾಮ ಕೃಷ್ಣ ತಪೋ ಸೂರ್ಯ ಕಿರಣ ಬಿಂಬ ಚಂದ್ರಿಕೆ ಓ ತಾಯಿ ಅಂಬಿಕೆ ರಾಮ ಕೃಷ್ಣ ತಪೋವನದ ಪರ್ಣಕುಟಿಯ ದೀಪವೇ ರಾಮ ಕೃಷ್ಣ ತಪೋವನದ ಪರ್ಣಕುಟಿಯ ದೀಪವೇ ಬಳಿಗೆ ಬಂದ ಹಣತೆಗಳಿಗೆ ಬಳಿಗೆ ಬಂದ ಹಣತೆಗಳಿಗೆ ಬೆಳಕನೇತ ಕಿರಣವೇ ಮೌನ ಪ್ರಭಾ ವಲಯ ರಾಮ ಕೃಷ್ಣ ತಪೋ ಸೂರ್ಯ ಕಿರಣ ಬಿಂಬ ಚಂದ್ರಿಕೆ ಓ ತಾಯಿ ಅಂಬಿಕೆ ಸಂಕಟಗಳ ವನವಸನವನೊಟ್ಟು ನ್ಯಾತ ಶಿಖರ
ಶಿಖರವೇ ನದ ನದಿಗಳ ವಾತ್ಸಲ್ಯದ ನದ ನದಿಗಳ ವಾತ್ಸಲ್ಯದ ನದ ನದಿಗಳ ವಾತ್ಸಲ್ಯದ ಹಾಲೋಡಿದ ತೀರ್ಥವೇ ದಿವ್ಯ ಕೃಪಾರೂಪವೇ ರಾಮ ಕೃಷ್ಣ ತಪೋ ಸೂರ್ಯ ಕಿರಣ ಬಿಂಬ ಚಂದ್ರಿಕೆ ಓ ತಾಯಿ ಅಂಬಿಕೆ प्रभु राम कृष्ण पद शरण जीवन जय विवेकानंद नामधारी प्रभु राम कृष्ण पद शरण जीवन जय विवेकानंद नामधारी रुद्र अवतार भैरव हुंकार रुद्र अवतार भैरव हुंकार ईश चराचरवारी प्रभु राम कृष्ण पद शरण जीवन जय विवेकानंद नामधारी तेजदृप्त तव स्थिर कंठरव तेजदृप्त तव स्थिर कंठरव अभीरवी मंत्र प्रचारी तेजदृप्त तव स्थिर कंठरव अभीरवी मंत्र प्रचारी नाशी भवामय दिलेवरादय नाशी भवामय दिलेवरादय निर्भय करी नर नारी प्रभु राम कृष्ण पद शरण जीवन जय विवेकानंद नामधारी गाय अकिंचन तव गुण कीर्तन गाय अकिंचन तव गुण कीर्तन चाओ कृपा नयने आरी गाय अकिंचन तव गुण कीर्तन चाओ कृपा नयने आरी देवोपदाशय दीन दयामय देवोपदाशय दीन दयामय अपार करुण भयारी प्रभु राम कृष्ण पद शरण जीवन जय विवेकानंद नाम धारी प्रभु राम कृष्ण पद शरण जीवन जय विवेकानंद नामधारी
प्रेमन राम सो कर प्रीत प्रेमन राम सो कर प्रीत श्रवण गोविंद गुण सुनो श्रवण गोविंद गुण सुनो अरु गाओ रचना गीत रे मन राम सो कर प्रीत कर साधु संगत सुमिर माधव कर साधु संगत सुमिर माधव होय पतित पुनीत होय पतित पुनीत काल व्याल जो परियो डोले काल व्याल जो परियो डोले मुख पसारे मीत मुख पसारे मीत राम सो कर प्रीत रे मन राम सो कर प्रीत आज कल्पने तो ही ग्रसे है आज कल्पने तो ही ग्रसे है समझ राखो चित समझ राखो चित कहे नानक राम भजले कहे नानक राम भजले जात अवसर बीत जात अवसर बीत राम सो कर प्रीत रे मन राम सो कर प्रीत
सुनो मोरी बीनती सुनो मोरी बीनती सुनो मोरी अवधपुर की बसैया तुम बिना कौन मोरे तुम बिना कौन मोरे दुख के हरैया बीनती सुनो मोरी बीनती सुनो जहाँ परिवीर जहाँ परिवीर तहाँ दियो धीर जहाँ परिवीर
मदन गोपाल शरण तेरे आयो, मदन गोपाल शरण तेरे आयो, चरण कमल की शरण दीजिए, चेरी कर राखो घर जायो, मदन गोपाल शरण तेरे आयो, मदन गोपाल। धनी धनी माता पिता सुत बंधु, धनी जननी गोद खिलायो, मदन गोपाल शरण तेरे आयो, मदन गोपाल। धनी धनी चरण चलत तीर्थ को, धनी गुरुजन नाम सुनायो, मदन गोपाल शरण तेरे आयो, मदन गोपाल। श्री भट्ट के प्रभु दियो अभय पद, जम डर प्यो दास कायो, मदन गोपाल शरण तेरे आयो, मदन गोपाल। ಈಗ ಕಬೀರ್ನ ಕೆಲವು ದೋಹೆಗಳನ್ನ ಕೇಳೋಣ. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ, ಬಳಿಕ ನಮ್ಮ ಶ್ರೀ ಶಾರದೆಗೆ, ಇವರ ಕೃಪೆಯು ನಮಗೆ ಕಬೀರ, ಇವರ ಕೃಪೆಯು ನಮಗೆ.
ಇದಿರಲೆ ಗುರು ಗೋವಿಂದರು ಇಹರು, ಯಾರಿಗೆ ಮಣಿಯಲಿ ನಾನು. ಇದಿರಲೆ ಗುರು ಗೋವಿಂದರು ಇಹರು, ಯಾರಿಗೆ ಮಣಿಯಲಿ ನಾನು. ಶ್ರೀ ಗೋವಿಂದನ ತೋರಿದ ಗುರುವೇ ಪೂಜ್ಯನಲ್ಲವೇನೋ ಕಬೀರ, ಪೂಜ್ಯನಲ್ಲವೇನೋ. ಸದ್ಗುರು ಮಹಿಮೆ ಅನಂತ, ಸದ್ಗುರು ಕೃಪೆಯು ಅನಂತ. ಅವನ ನಯನಗಳು ಅನಂತವೈ, ತೋರಿದನವನು ಅನಂತ ಕಬೀರ, ತೋರಿದನವನು ಅನಂತ. ಸಮಸ್ತ ಭೂಮಿಯನೆಲ್ಲ ಕಾಗದವನೆ ಮಾಡು, ಸಕಲ ಅರಣ್ಯದ ಮರಗಳನ್ನೆಲ್ಲ ಲೇಖನಿಯನೆ ಮಾಡು ಕಬೀರ, ಲೇಖನಿಯನೆ ಮಾಡು. ಸಪ್ತ ಸಾಗರದ ನೀರನೆಲ್ಲ ಶಾಯಿಯಾಗಿಸಿದರು, ಶ್ರೀ ಗುರುವಿನ ಸದ್ಗುಣ ಮಹಿಮೆಯನು ಬರೆಯಲಾರರಾರು ಕಬೀರ, ಬರೆಯಲಾರರಾರು. ಗುರು ಮಹಿಮೆಯ ಗರಿಮೆಯನು ಜನರೇನ ಬಲ್ಲರು, ಹರಿಮುನಿದರೆ ಗುರು ಪೊರೆಯುವನೈ, ಗುರುಮುನಿದರೆ ಗತಿಯಾರು ಕಬೀರ, ಗುರುಮುನಿದರೆ ಗತಿಯಾರು. ಅಜ್ಞಾನದಿ ಈ ಮನುಜ ಪಾಪವಗೈಯುವನೈ, ಸದ್ಗುರು ದೊರೆತರೆ ಕ್ಷಣ ಮಾತ್ರದಲ್ಲಿ ಕರ್ಮವು ಕಳೆಯುವುದೈ ಕಬೀರ, ಕರ್ಮವು ಕಳೆಯುವುದೈ. ಸದ್ಗುರು ನಿನಗುಪದೇಶಿಸಿದ ಮಂತ್ರವೇ ಔಷಧವೈ, ಔಷಧ ಸೇವಿಸು ಪಥ್ಯವ ಮಾಡು, ರೋಗ ಮಾಯವೌದೈ ಕಬೀರ, ರೋಗ ಮಾಯವೌದೈ. ರೋಗ ಯಾವ ರೋಗ? ಭವರೋಗ. ಯಾವುದು ಶಾರೀರಿಕವಾದಂಥ ಕಾಯಿಲೆ ಅಲ್ಲ, ಭವರೋಗ. ಇದು ಮಾಯಬೇಕಾದ್ರೆ ಮಂತ್ರ ಎಂಬ ಔಷಧ ಬೇಕು. ಔಷಧದೊಂದಿಗೆ ಪಥ್ಯ ಅಂತ ಒಂದು ಬೇಕಂತೆ, ಪಥ್ಯ. ಮಂತ್ರವೇನೋ ಔಷಧ ಶುರುವಾಯಿತು, ಆ ಮಂತ್ರಕ್ಕೆ ತಕ್ಕಂತಹ ಪಥ್ಯ ಯಾವುದಪ್ಪ? ಅದು ಸತ್ಸಹವಾಸ, ಸದ್ಗ್ರಂಥಗಳ ಅಧ್ಯಯನ, ಸತ್ಸಂಗ, ಸತ್ಸಂಗ, ಸತ್ಸಂಗ. ಸದಾ ಸತ್ಸಂಗದಲ್ಲಿ ಇರಬೇಕು. ದುಸ್ಸಂಗಕ್ಕೆ ಹೋಯ್ತು ಅಂತಂದ್ರೆ ಮತ್ತೆ ಆ ವ್ಯಾಧಿ ಅಂಟಿಕೊಳ್ತದೆ. ಈ ರೀತಿಯಲ್ಲಿ ನೀನು ಮಾಡ್ತಾ ಹೋಗೋ, ರೋಗ ಮಾಯವಾಗುತ್ತದೆ. ಗುರುವೇ ಅಗಸ ಶಿಷ್ಯನೆ ವಸ್ತ್ರ, ದೇವರೇ ಸಾಬೋನೋ,
ಧ್ಯಾನಶಿಲೆಯ ಮೇಲೊಗೆಯುವನೋ ಜ್ಯೋತಿಯು ಹೊಮ್ಮುವುದು ಕಬೀರ ಜ್ಯೋತಿಯು ಹೊಮ್ಮುವುದು. ಸದ್ಗುರು ಬೋಧಿಸೆ ಶಿಷ್ಯನು ಸದ್ಗುರುವೆ ಆದನು. ಇದ್ದಿಲು ಬೆಂಕಿಯ ಸ್ಪರ್ಶದಿಂದ ಬೆಂಕಿಯ ಆದಂತೆ ಕಬೀರ ಬೆಂಕಿಯ ಆದಂತೆ. ಗುರುವಿನ ಸೇವಕನೊಂದು ಶ್ವಾನ ಅದರ ಹೆಸರು ಮೋತಿ. ಗುರುವಿನ ಇದು ನಾನು ಕೊಟ್ಟದ್ದಲ್ಲ, ಮೋತಿ ಅಂತ ಹೆಸರು ಕಬೀರದಾಸರೇ ಕೊಟ್ಟದ್ದು. ಮೋತಿ ಅಂದ್ರೆ ಮುತ್ತು, ಮುತ್ತಿನಂತ ಶಿಷ್ಯ. ಗುರುವಿನ ಸೇವಕನೊಂದು ಶ್ವಾನ ಅದರ ಹೆಸರು ಮೋತಿ. ಪ್ರೀತಿಯ ಹಗ್ಗವ ಕಟ್ಟಿಹನದಕ್ಕೆ ಎತ್ತ ಎಳೆದ ರತ್ತ ಕಬೀರ ಎತ್ತ ಎಳೆದ ರತ್ತ. ಶಿಷ್ಯನೆಂದರೆ ಇಂತಿರಬೇಕು, ಎಲ್ಲವನರ್ಪಿಸಬೇಕು. ಗುರುವೆಂದರೆ ಇಂತಿರಬೇಕು, ಎಲ್ಲವ ಬಿಡಬೇಕು. ಕಬೀರ ಎಲ್ಲವ ಬಿಡಬೇಕು. ಶಿಷ್ಯ ಕೊಟ್ಟ ಅಂತೆಲ್ಲ ಇಲ್ಲಿ ಇಳಿಸ್ಕೊಳ್ಳೋದಲ್ಲ. ಅಂದ್ರೆ ನಾನೇನೋ ಹಾಕೊಳ್ತೀನಿ 2 GB ಕೂಡ. ಯಾರೋ ಒಬ್ರು ನಂಗೆ ತಮಾಷೆ ಮಾಡಿದ್ದಾರೆ ಪ್ರೀತಿಯಿಂದ, ಸ್ವಾಮೀಜಿ ಒಳ್ಳೆ ಎರಡು ಬಾವಿಯಂತಹ ಜೇಬಿಗೆ ತುಂಬಿಸ್ಕೊಳ್ತಾ ಇರ್ತೀರಿ, ಏನು ಸ್ವಾಮೀಜಿ ನೀವು? ನಮ್ಮ ಜೇಬು 2 ಬಾವಿ ಅಂತೆ, ಅದಕ್ಕೆ ನಾನು ತುಂಬಿಸ್ಕೊಳ್ತೀರಂತೆ. ಆದರೆ ಆ ಬಾವಿಯಿಂದ ಎಷ್ಟು ಜನರಿಗೆ ಅದು ತಲುಪ್ತದೆ ಅಂತ ಅನ್ನೋದು ಮಾತ್ರ ಅವರು ಕಂಡಿಲ್ಲ. ಸ್ವಾರಸ್ಯ ಅದೇನೆ. ಸನ್ಯಾಸಿಗೂ ಕೊಟ್ಟಂತ ಹಣ ಸಾರ್ವಜನಿಕರಿಗೆ ಹೊರತು ಸ್ವಂತಕ್ಕಲ್ವೇ ಅಲ್ಲ. ಸನ್ಯಾಸಿ ಹತ್ರ ಏನಿದೆ? ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ, ಎಂಥದ್ದು ಇಲ್ಲವೇ ಇಲ್ಲ. ಒಂದು ಮಠ ಇರುತ್ತೆ. ಮಠ ಅಲ್ಲಿ ಯಾರಿರ್ತಾರೆ? ಬೆಳಗಾಂ ಆಶ್ರಮದಲ್ಲಿ 21 ಜನ ಬ್ರಹ್ಮಚಾರಿಗಳಿದ್ದಾರೆ. 8-10 ವರ್ಷ ಸರಿಯಾಗಿ ಶಿಕ್ಷಣ ಕೊಟ್ಟ ಮೇಲೆ ನನ್ನಂತೆಯೇ ಇರ್ತಕ್ಕಂಥ ಇನ್ನೊಬ್ಬ ಸನ್ಯಾಸಿ ಅವರಾಗೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿವರೆಗೆ ಊಟ ತಿಂಡಿ ಹಾಕಿ ಸಾಕಬೇಕಲ್ಲ ಅವ್ರನ್ನ. ಹಣ ಕೊಟ್ಟವ್ರನ್ನ ಮಾತ್ರ ನೋಡ್ತಾರೆ ಸ್ವಾಮಿಗಳು ಅಂತ ಹೇಳ್ತಾರೆ. ಕೊಡದೇ ಇರೋರ್ನ ನೋಡ್ಕೊಳ್ತಾ ಇರಬೇಕು, ಕೊಟ್ಟವ್ರನ್ನ ಹೀಗೆ ಹಿಡಿತಾ ಇರಬೇಕು. ನೀವು ಹಾಕಿದ ದುಡ್ಡು ಇವರು ಬಂದ್ರಲ್ಲ, ನಮ್ಮ ಪ್ರೀತಿಯ ಪಾತ್ರರಾದಂತಹ ಸಾಮಾನ್ಯರು, ಕಾಸು ಹಾಕದೇ ಇರುವವರು ಇದಾರಲ್ಲ, ಅವ್ರನ್ನ ನೋಡೋದು, ಇವ್ರು ಕೊಟ್ಟಂತನೇ ಇಲ್ಲಿ ಹಾಕಿಸ್ಕೊಡು. ಏನು ಆಶ್ಚರ್ಯ! ಈ ತರದ ಕ್ಷುಲ್ಲಕವಾದಂತಹ ವಿಚಾರಧಾರಿಗಳು, ನಾನು ಅವತ್ತೇ ಇದೇ ವೇದಿಕೆಯಲ್ಲಿ ಹೇಳಿದ್ದೆ, ಸಣ್ಣ ಬುದ್ಧಿ ಜನರು ಹೇಗೆ ಮಾತಾಡ್ತಾರೆ ಅಂತ ಅಂದ್ಬಿಟ್ಟಿದ್ದೆ. ಶಿಷ್ಯನೆಂದರೆ ಇಂತಿರಬೇಕು, ಎಲ್ಲವನರ್ಪಿಸಬೇಕು. ಗುರುವೆಂದರೆ ಇಂತಿರಬೇಕು, ಎಲ್ಲವ ಬಿಡಬೇಕು. ಕಬೀರ ಎಲ್ಲವ ಬಿಡಬೇಕು. ಉತ್ತಮ ಜನ್ಮ ದೊರೆಯುವುದು ಇದುವೇ ಹರಿಕೃಪೆಯೇ.
ಜನ್ಮವಿಲ್ಲದಂತಾಗುವುದು. ಇದುವೇ ಗುರು ಕೃಪೆಯೇ ಕಬೀರ, ಇದುವೇ ಗುರು ಕೃಪೆಯೇ. ಚಪ್ಪಾಳೆ ತಟ್ಟಿದವರಿಗೆ ಒಂದು ಆನಂದ ಉಂಟಾಗಿದೆ. ಗುರುವಿನ ಕೃಪೆ ಉಂಟಾಯಿತು ಅಂತಂದ್ರೆ ಮುಂದೆ ಜನ್ಮ ಇಲ್ವಲ್ಲ ಅಲ್ಲಿ. ಮಿಕ್ಕ ಅವರು ತಟ್ಟಲಿಲ್ಲ, ಯಾಕಂದ್ರೆ ಅಯ್ಯೋ ಜನ್ಮ ಇಲ್ದಾಗ ಆಗ್ಬಿಡುತ್ತಲ್ಲ. ಈ ಜನ್ಮ ಇಲ್ದಾಗ ಆಗ್ಬಿಟ್ರೆ ಏನೇನು ಭೋಗಭಾಗ್ಯ ಇದೆ, ಎಷ್ಟೆಷ್ಟು ಭೋಗಭಾಗ್ಯ ಇದೆ, ಅದನ್ನೆಲ್ಲ ಅನುಭವಿಸುವುದು ಯಾವಾಗ? ಅಯ್ಯೋ ಜನ್ಮ ಇಲ್ದಾಗ ಬೇಡಪ್ಪ, ಗುರುಗಳು ಸುದ್ದಿನೇ ಬೇಡ, ಹರಿಕೃಪೆನೇ ಸಾಕು ನಮಗೆ. ಅಪರೂಪಕ್ಕೆ ಯಾವನೋ ಒಬ್ಬ ಗುರು ಬೋಧನೆ ಗ್ರಹಿಸಿ, ಅಪರೂಪಕ್ಕೆ ಯಾವನೋ ಒಬ್ಬ ಗುರು ಬೋಧನೆ ಗ್ರಹಿಸಿ, ಭುವನ ಮೋಹಿನಿ ಮಾಯೆಯ ಬೀರಿ ಸಂತನಾಗುವನು ಕಬೀರ, ಸಂತನಾಗುವನು. ಈಗ ನೋಡಿ, ಬೇರೆ ತರ ದಾಟಿ ಇಲ್ಲಿವರೆಗೆ ಗುರುವಿನ ಮಹಿಮೆಯನ್ನ ಹೇಳಿದ. ಈಗ ಬೇರೆ ಬೇರೆ ವಿಚಾರ. ಮಾನವರೆಂದರೆ ಯಾರೋ ನೀರಿನ ಗುಳ್ಳೆಗಳು, ಮಾನವರೆಂದರೆ ಯಾರೋ ನೀರಿನ ಗುಳ್ಳೆಗಳು, ಬೆಳಗಾಗುತ್ತಲೇ ತಾರೆಗಳಂತೆ ಕಣ್ಮರೆಯಾಗುವರು ಕಬೀರ, ಕಣ್ಮರೆಯಾಗುವರು. ನಾಭಿಯಲಿ ಉದೈ ಕಸ್ತೂರಿ, ಮೃಗವರಿಯದು ಅದನೋ, ದೇಹ ದೇಹದಲ್ಲಿ ರಾಮನಿಯನೋ, ಜಗವರಿಯದು ಅದನೋ ಕಬೀರ, ಜಗವರಿಯದು ಅದನೋ. ಮನ ಬಿಡದು ವಿಷಯ ಸುಖಗಳನ್ನು, ವಿಷಯ ಬಿಡದು ಮನವಾ, ಇಂತಿರೆ ಅವುಗಳ ಪ್ರಭಾವವು ಜನರಿಂದೇನಹುದು ಕಬೀರ, ಜನರಿಂದೇನಹುದು. ಭಕ್ತನಿಂದಲೇ ಏನಹುದು ಸರ್ವಶಕ್ತನಿಹನೋ, ಕಣವನು ಗಿರಿಯ ಗಿರಿಯನು ಕಣವ ಮಾಡಬಲ್ಲನವನು ಕಬೀರ, ಮಾಡಬಲ್ಲನವನು. ಕಾಮಕ್ರೋಧ ಮದ ಲೋಭಗಳು ದಾಳಿಯ ಮಾಡಿದೊಡೆ, ಪಂಡಿತನಾರು ಪಾಮರನಾರು ಎಲ್ಲರ ಗತಿಯೊಂದೇ ಕಬೀರ, ಎಲ್ಲರ ಗತಿಯೊಂದೇ. ಕಾಲವೆನ್ನು ನೀ ಕರ್ಮವೆನ್ನು ಅದೃಷ್ಟವೇ ಎನ್ನೋ,
ಸಹಸ್ರ ಬಗೆಯ ಕರ್ಮಗಳಿವವು ಮನವೇ ಎಲ್ಲಕ್ಕೂ ಮೂಲ ಕಬೀರ ಮನವೇ ಎಲ್ಲಕ್ಕೂ ಮೂಲ. ಜಲವೇ ಪ್ರಿಯವೈ ಮೀನುಗಳಿಗೆ ಹಣವೇ ಪ್ರಿಯ ಲೋಭಿಗೆ ಮಾತೆಯ ಪ್ರಿಯವೈ ಮಕ್ಕಳಿಗೆ ನಾಮವೇ ಪ್ರಿಯ ಭಕ್ತಗೆ ಕಬೀರ ನಾಮವೇ ಪ್ರಿಯ ಭಕ್ತಗೆ. ಕಲಿಯುಗದ ಧರ್ಮ ಕೇಳಿರಿಲ್ಲಿ ಬಂಗಿ ಅಫೀಮು ತಂಬಾಕು ಕಲಿಯುಗದ ಧರ್ಮ ಕೇಳಿರಿಲ್ಲಿ ಬಂಗಿ ಅಫೀಮು ತಂಬಾಕು ಜ್ಞಾನ ಧ್ಯಾನಗಳ ಸುದ್ದಿಯೇ ಇಲ್ಲ ನಿಷಾದ ವಶದಲ್ಲಿಹರು ಕಬೀರ ನಿಷಾದ ವಶದಲ್ಲಿಹರು. ಸ್ವಲ್ಪ ಎಲ್ರಿಗೂ ಅರ್ಥ ಆಗೋ ಕಷ್ಟ ಇದು. ಕಲಿಯುಗದ ಧರ್ಮ ಏನಂತೆ? ಬಂಗಿ ಸೇದೋದು, ಅಫೀಮ್ ತಿನ್ನೋದು, ತಂಬಾಕು ಹಾಕೋದು, ಆಮೇಲೆ ಇರುತ್ತಲ್ಲ ಧ್ಯಾನಕ್ಕೆ ಅಂತ ಕೂತ್ಕೊಳ್ಳೋದಂತೆ. ಈ ಹಿಮಾಲಯದಲ್ಲೆಲ್ಲ ಈ ತರ ಮಾಡ್ತಾರಂತೆ. ಹಿಮಾಲಯದಲ್ಲಿ ಆ ಚಳಿಗೆ ಈ ಅಫೀಮು ಇತ್ಯಾದಿಯೆಲ್ಲ ಬೇಕಾಗುತ್ತೆ. ಅಫೀಮ್ ತಿನ್ನೋದು, ಆಮೇಲೆ ಇರುತ್ತೆ ದೇವರ ಧ್ಯಾನ ಸಮಾಧಿ ಲಗಾವ್ ಅಂತ ಅವ್ರ ಹಿಂದಿನಲ್ಲಿ ಅವರೇ ಮಾತಾಡ್ಕೊಡ್ತಾರೆ. ಆದರೆ ನಿಜವಾಗಿಯೂ ಕೂಡ ಕಬೀರ್ ದಾಸರು ಹೇಳ್ತಾರೆ ಅಲ್ಲಿ ಜ್ಞಾನವೂ ಇಲ್ಲ, ಧ್ಯಾನವೂ ಇಲ್ಲ, ಅದರ ಸುದ್ದಿಯೇ ಇಲ್ಲ, ಕೇವಲ ನೆಶಾದ ವಶದಲ್ಲಿ ಅವರು ಇದ್ದಾರೆ. ಅಫೀಮು ತಿಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಅವರು ಕೂತರೂ ಕೂಡ, 2 ಗಂಟೆಯೇ ಕೂತರೂ ಕೂಡ ಅವರು ದೇವರ ಧ್ಯಾನದಲ್ಲಿ ಕೂತದ್ದಲ್ಲ, ಸುಮ್ಮನೆ ಅಮಲ್ನಲ್ಲಿ ಕೂತಿರ್ತಾರೆ. ನೋಡುವವರಿಗೆ ಅವ್ರ ಧ್ಯಾನದ ಭಂಗಿಯಲ್ಲಿ ಕೂತಿರ್ತಾರಲ್ಲ, ಅದನ್ನು ಕಂಡು ಮೋಸ ಹೋಗಿ ಒಂದಷ್ಟು ಕಾಣಿಕೆ ಗಿಣಿಕೆ ಆ ಕಡೆ ಎಲ್ಲ ಹಿಮಾಲಯ ಪರ್ವತ ಅಂದ್ರೆ ಬಹಳ ಪವಿತ್ರವಾದಂತಹ ಜಾಗ ಅಂತ ಹೋಗುವಾಗಲೇ ಆ ಭಾವನೆಯಿಂದ ಹೋಗ್ತಾರೆ. ಅದರಿಂದ ಹಾಕ್ಬಿಡ್ತಾರೆ, ಕಾಣಿಕೆ ಗಿಣಿಕೆ ಹಾಕ್ಬಿಡ್ತಾರೆ. ಅವರು ಅದನ್ನೆಲ್ಲ ತಕೊಂಡು ಮತ್ತೆ ಭಂಗಿ ಸೇದಿ ಅಫೀಮ್ ತಿಂದು ಅಮಲ್ನಲ್ಲಿ. ಕಬೀರ್ ದಾಸರು ಇದರ ರಹಸ್ಯವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಆದರೆ ಕಬೀರ್ ದಾಸರು ಹೇಳ್ತಾರೆ ಅವರು ತಮ್ಮ ಕುರಿತಾಗಿ, ಕಬೀರಗು ಮತ್ತೇರಿಹುದು, ಕಬೀರಗು ಮತ್ತೇರಿಹುದು, ಭಗವನ್ನಾಮದ ಮತ್ತು ಕಬೀರಗು ಮತ್ತೇರಿಹುದು, ಭಗವನ್ನಾಮದ ಮತ್ತು ನಾಮಸುಧೆಯ ಬಟ್ಟಲ ಕುಡಿದವರು ಮತ್ತಿನಲ್ಲೇ ಇಹರು ಕಬೀರ ಮತ್ತಿನಲ್ಲೇ ಇಹರು. ಆತ್ಮಾನಂದದ ಅನುಭವವ ಪಡೆದವನಿಗೆ ನಿಶ್ಚಿಂತೆ, ಅದರ ಸವಿಯು ಎಂತೆಂದರೆ ಮೂಕ ಬೆಲ್ಲ ಮೆದ್ದಂತೆ ಕಬೀರ, ಮೂಕ ಬೆಲ್ಲ ಮೆದ್ದಂತೆ.
ಮೋಸ ಹೋಗದಿರಿ ವೇಷವ ಕಂಡು ಜ್ಞಾನವಿದೆಯೋ ನೋಡಿ ವರೆಗೆ ಹಚ್ಚದೆಯೇ ತಿಳಿಯದು ನಮಗೆ ಚಿನ್ನದ ಗುಣಮಟ್ಟ ಕಬೀರ ಚಿನ್ನದ ಗುಣಮಟ್ಟ ಒಂದು ತೊಲೆಯ ಈ ಮನುಷ್ಯನಿಂದ ಹಿಂಸೆಯದೆಷ್ಟೊಂದು ಒಂದು ತಲೆಯ ಈ ಮನುಷ್ಯನಿಂದ ಹಿಂಸೆಯದೆಷ್ಟೊಂದು ದಶಶಿರ ರಾವಣ ಹಿಂಸೆಯ ಕೈಯೇ ಅಚ್ಚರಿಯೇನಿಹುದು ಕಬೀರ ಅಚ್ಚರಿಯೇನಿಹುದು ಮಾಲಿಯು ಬರುವುದ ಕಂಡು ಮೊಗ್ಗು ಕೂಗಿಕೊಂಡಿತು ಮಾಲಿಯು ಬರುವುದ ಕಂಡು ಮೊಗ್ಗು ಕೂಗಿಕೊಂಡಿತು ಅರಳಿದ ಹೂಗಳ ಕೀಳುವನೆಂದು ನಾಳೆ ನಮ್ಮ ಸರದಿ ಕಬೀರ ನಾಳೆ ನಮ್ಮ ಸರದಿ. ಇದರ ಅರ್ಥ ಏನು ಅಂತಂದ್ರೆ ಈ ಮಾಲಿ ಅಂದ್ರೆ ಯಮ ಅಂತ. ಅರಳಿದ ಹೂಗಳನ್ನ ಕಿತ್ಕೊಂಡು ಹೋದ ಅಂತಂದ್ರೆ ವಯಸ್ಸಾದವ್ರನ್ನ ಜೀವನ ಎಲ್ಲ ಅರಳಿಸಿಕೊಂಡು ಹೋದವ್ರನ್ನ ಅವನು ಎಳ್ಕೊಂಡು ಹೋದ ಅಂತ. ಮೊಗ್ಗುಗಳು ಅಂದ್ರೆ ನಾವಿನ್ನೂ ಕಣ್ಬಿಡುವವರಿದ್ದೀವಲ್ಲ, ನಾಳೆ ನಮ್ಮ ಸರದಿ ಅದೇ ಮಾಲಿ ಬರ್ತಾನೆ ಮತ್ತೆ. ವೃಕ್ಷವು ಪೇಳಿತು ಎಲೆಗೆ ಕೇಳಲೆ ನಾ ಹೇಳುವುದ, ವೃಕ್ಷವು ಪೇಳಿತು ಎಲೆಗೆ ಕೇಳಲೆ ನಾ ಹೇಳುವುದ, ಬರುವನೊಬ್ಬ ಹೋಗುವನೊಬ್ಬ ಇದು ಈ ಜಗದ ವಿಧಾನ ಕಬೀರ, ಇದು ಈ ಜಗದ ವಿಧಾನ. ಅರ್ಥ ಆಯ್ತಾ? ಹುಟ್ಟೋದು ಸಾಯೋದು, ಬರುವನೊಬ್ಬ ಅಂತಂದ್ರೆ ಹುಟ್ಟುಕೊಂಡು ಬರ್ತಾನೆ, ಹೋಗುವನೊಬ್ಬ ಅಂತಂದ್ರೆ ಚಟ್ಟಕ್ಕೆ. ಇದು ಈ ಜಗತ್ತಿನ ವಿಧಾನ. ವೃಕ್ಷವು ಪೇಳಿತು ಎಲೆಗೆ, ವೃಕ್ಷ ಎಲೆಗೆ ಹೇಳಿತಂತೆ ಕೇಳಲೆ. ಕನ್ನಡದಲ್ಲೂ ಕೂಡ ಕೇಳಲೆ ಅಂತಂದ್ರೆ ಇಲ್ಲಿ ಕೇಳೋ ಇಲ್ಲಿ ಅಂತ ಅರ್ಥ, ಎಲೆ ಕೇಳು ಅಂತ ಅರ್ಥ. ಇಲ್ಲಿ ಕೇಳೆಲೆ ಅಂದ್ರೆ ಎಲೆ ಕೇಳು ಅಂತ. ಕೇಳಲೆ ನಾ ಹೇಳುವುದ ಅಂತ ಎಲೆಗೆ ಹೇಳೋದು ಯಾತು ಗೊತ್ತೇನು? ಎಲೆ ಕತೆ ಅದೇನೆ. ಹಣ್ಣೆಲ್ಲ ಉದುರುವಾಗ ಚಿಗುರೆಲೆ ಕಿಲಿ 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 ನಗ್ತಾ ಇರುತ್ತಂತೆ. ಆ ಹಣ್ಣೆಲ್ಲ ಹೇಳ್ತದಲ್ಲ, ಮಣ್ಣಿಗೆ ತಗಲಿಬಿಟ್ಟಿದೆ ಆಗಲೇ, ಹಣ್ಣೆಲ್ಲ ಹೇಳ್ತಂತೆ ನಾಳೆ ನೀನು ಬರಬೇಕಾಗುತ್ತೆ ಇಲ್ಲಿ, ಏನು ಯೋಚನೆ ಮಾಡಬೇಡ. ಈಗ ಸಾಧುಗಳು ಕುರಿತಾಗಿ ಹೇಳ್ತಾರೆ ಕಬೀರದಾಸರು. ಮಥುರೆಗೋ ಪುರಿ ದ್ವಾರಕೆಗೋ ಎಲ್ಲಿಗೆ ಹೋದರು, ಸಾಧು ಸಂಗ ಹರಿ ಭಜನೆಯ ನೊಳಿತು ವ್ಯರ್ಥ ವ್ಯರ್ಥ ಎಲ್ಲ ಕಬೀರ, ವ್ಯರ್ಥ ವ್ಯರ್ಥ ಎಲ್ಲ. ಭೂಮಿ ಸಹಿಸುವುದು ಅಗೆಯುವುದ, ಕಡಿಯುವುದನ್ನು ಮರವೋ, ಸಾಧು ಸಹಿಸುವನು ಕಠಿಣ ವಚನವ, ಸಹಿಸರು ಇನ್ನಾರು ಕಬೀರ, ಸಹಿಸರು ಇನ್ನಾರು.
ಜಗದೀಶಗೆ ಶರಣಾದವರು ಅವ ಹೆದರುವನೇನೋ, ಜಗದೀಶಗೆ ಶರಣಾದವನೋ ಅವ ಹೆದರುವನೇನೋ. ಆನೆಯ ಮೇಲೆ ಕುಳಿತಿಯ ಅವಗೆ ಶ್ವಾನವು ಬೊಗಳಿದರೇನು ಕಬೀರ, ಶ್ವಾನವು ಬೊಗಳಿದರೇನೋ. ಸಾಧುವಿಗೆ ಭಾವದ ಹಸಿವು, ಹಣದ ಹಸಿವು ಇಲ್ಲ. ಸಾಧುವಿಗೆ ಭಾವದ ಹಸಿವು, ಹಣದ ಹಸಿವು ಇಲ್ಲ. ಹಣದ ಹಸಿವು ಯಾರಲ್ಲಿ ಇರುವುದೋ ಅವ ಸಾಧುವೆ ಅಲ್ಲ ಕಬೀರ, ಅವ ಸಾಧುವೆ ಅಲ್ಲ. ಸ್ವಲ್ಪ ಕಷ್ಟಪಡ್ತಾರೆ ಬಹಳ ನನ್ನ ವಿಶ್ವಾಸಿಗರು ಬಹಳ ಕಷ್ಟಪಡ್ತಾ ಇದ್ದಾರೆ ಈ ಹಾಡು ಕೇಳಿ. ಇವರು ಹಣ 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 ಅಂತ ಹೇಳ್ತಾ ಇದ್ದಾರಲ್ಲ, ವಯಸ್ಸಿನ ಕಾಲದಲ್ಲಿ ಮಠ ಕಟ್ತೀವಿ ಅಂತ ಹಣ ಕೇಳ್ತಾರೆ, ಲೈಬ್ರರಿ ಮಾಡ್ತೀವಿ ಅಂತ ಹಣ ಕೇಳ್ತಾರೆ, ಹಾಸ್ಟೆಲ್ ನಡೆಸ್ತೀವಿ ಅಂತ ಹಣ ಕೇಳ್ತಾರೆ. ಈ ಕಲಿಯುಗದ ಸಾಧುಗಳು ಅದು ಮಾಡ್ತೀವಿ ಹಣ ಕೊಡಿ, ಇದು ಮಾಡ್ತೀವಿ ಹಣ ಕೊಡಿ ಅಂತ ಕೇಳ್ತಾ ಇರ್ತಾರೆ ಅಂತ ವೇದಾಂತ ದೇಶಿಕರು ಅಂತ ಒಬ್ಬರು ರಾಮಾನುಜಾಚಾರ್ಯರಷ್ಟೇ ಬಹಳ ದೊಡ್ಡ ಸಂತರು, ಅವ್ರು ಹೇಳಿದ್ರಂತೆ. ಅದು ಎಷ್ಟು ಸತ್ಯ, ಅದು ಎಷ್ಟು ಕೇಳ್ತಾ ಇದ್ದೀವಿ ನಾವು. ಏನು ಕೇಳಬೇಕಾಗಿಲ್ಲ, ನಮಗೆ ಬೇಕಾದ್ದು ಭಾವ. ಯಾವ ಭಾವ? ಭಗವದ್ಭಾವ. ಭಗವದ್ಭಾವದಲ್ಲಿ ಸದಾ ಇತ್ತು ಅಂತಂದ್ರೆ ಸಾಕು, ಯಾವ ಅಭಾವವೂ ಇರುವುದಿಲ್ಲ ಆಗ. ಭಗವನ್ನಾಮವೇ ಕ್ಷೀರ, ವ್ಯವಹಾರವೇ ನೀರು. ಭಗವನ್ನಾಮವೇ ಕ್ಷೀರ, ವ್ಯವಹಾರವೇ ನೀರು. ಹಂಸರೂಪದ ಸಾಧುಗಳು ಕ್ಷೀರವಹೀರುವರು ಕಬೀರ, ಕ್ಷೀರವಹೀರುವರು. ಈಗ ಭಗವನ್ ನಾಮದ ಮಹಿಮೆ, ಭಗವನ್ ನಾಮ ಏನೇನು ಮಾಡೀತು ಅಂತ. ನಾಮವಿಲ್ಲದಿರೆ ಎಲ್ಲ ವ್ಯರ್ಥ, ಕೋಟಿ ವಿಲಾಸವು ವ್ಯರ್ಥ. ನಾಮವಿಲ್ಲದಿರೆ ಎಲ್ಲ ವ್ಯರ್ಥ, ಕೋಟಿ ವಿಲಾಸವು ವ್ಯರ್ಥ. ಸ್ವರ್ಗವಿರಲಿ ವೈಕುಂಠವೇ ಇರಲಿ, ಎಲ್ಲ ವ್ಯರ್ಥ ವ್ಯರ್ಥ ಕಬೀರ, ಎಲ್ಲ ವ್ಯರ್ಥ ವ್ಯರ್ಥ. ಹಿಡಿದು ತಿನ್ನುವನು ಯಮರಾಯ, ಅವನಾರನು ಬಿಡನು. ಹಿಡಿದು ತಿನ್ನುವನು ಯಮರಾಯ, ಅವನಾರನು ಬಿಡನು. ನಾಮದ ಪ್ರೇಮಿಯ ಕಂಡೊಡನೆ ಗಡಗಡ ನಡುಗುವನು ಕಬೀರ, ಗಡಗಡ ನಡುಗುವನು. ಬೆಂಕಿಯ ಕಿಡಿ ತಗುಲಿದರೆ ಹಳೆಯ ಹುಲ್ಲು ಭಸ್ಮ. ನಾಮ ಹೃದಯವ ಸೋಂಕಿದರೆ ಪಾಪವೆಲ್ಲ ಭಸ್ಮ ಕಬೀರ, ಪಾಪವೆಲ್ಲ ಭಸ್ಮ. ಸ್ಪರ್ಶಮಣಿಯೇ ತಿಟ್ಟ ನಾಮವೋ
ಲೋಹವು ಈ ಜೀವ, ಮಣಿಯು ಲೋಹವನ್ನು ಸ್ಪರ್ಶಿಸಲು ಜೀವನು ಶಿವನಾಗುವ ಕಬೀರ, ಜೀವನು ಶಿವನಾಗುವ. ಮಣಿಯು ಲೋಹವನ್ನು ಸ್ಪರ್ಶಿಸಿದರೆ ಜೀವನು ಶಿವನಾಗುವುದು ಹೇಗೆ? ಅಲ್ಲೇ ಕವನವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಹಿಂದಿಂದು ಮುಂದಿದ್ದು ಎಲ್ಲ ಸೇರಿಸಿ ನಿಮ್ಮ ಭಾವವನ್ನು ಸೇರಿಸಿ ಅರ್ಥ ಮಾಡಿಕೊಳ್ಬೇಕು. ಸ್ಪರ್ಶಮಣಿಯೇ ದಿಟ ನಾಮ, ಭಗವನ್ ನಾಮ ಇದೆಯಲ್ಲ ಸ್ಪರ್ಶಮಣಿ. ಸ್ಪರ್ಶಮಣಿಯ ಸ್ವಭಾವ ಏನು? ಯಾವ ಕಬ್ಬಿಣ ಮುಟ್ಲಿ ಆ ಕಬ್ಬಿಣವನ್ನೆಲ್ಲ ಚಿನ್ನ ಮಾಡಿಬಿಡ್ತದಂತೆ. ಈ ಜೀವ ಇದೆಯಲ್ಲ, ಜೀವ ಅದು ಲೋಹ. ಲೋಹ ಅಂದ್ರೆ ಕಬ್ಬಿಣ. ಮಣಿಯು ಲೋಹವನ್ನು ಸ್ಪರ್ಶಿಸಲು ಅಂದ್ರೆ ಭಗವನ್ ನಾಮವು ಈ ಜೀವವನ್ನು ಸ್ಪರ್ಶಿಸಿದಾಗ ಜೀವನು ಜೀವನಾಗಿ ಉಳಿಯುವುದಿಲ್ಲ, ಶಿವನಾಗುತ್ತಾನೆ. ಹೇಗೆ ಕಬ್ಬಿಣವು ಚಿನ್ನವಾಗುತ್ತದೆಯೋ ಅದೇ ರೀತಿಯಲ್ಲಿ ಭಗವನ್ ನಾಮವನ್ನು ಜಪಿಸುತ್ತಾ ಜಪಿಸುತ್ತಾ ಜೀವನು ಶಿವನೇ ಆಗಿಬಿಡುತ್ತಾನೆ. ಈಗ ಸ್ಮರಣೆಯ ಕುರಿತಾಗಿ ಹೇಳ್ತಾರೆ. ಸ್ಮರಣೆ ಮನಸ್ಸಲ್ಲೇ ಆ ಭಗವನ್ ನಾಮವನ್ನು ತೆಗೆದುಕೊಂಡು ಹೇಗೆ ಸ್ಮರಣೆ ಮಾಡಬೇಕು. ಆಗಿದ್ಲೂ ನಾನು ನೀರಿನ ಸ್ಮರಣೆಯಲ್ಲೇ ಇದ್ದೆ. ಜಪ ತಪ ಸಾಧನೆಗಳ ಸಾರ ಸ್ಮರಣೆಯೊಳಗೆ ಇವುದು, ಸ್ಮರಣೆಗೆ ಸಮನಾದುದೇ ಇಲ್ಲೆಂದು ಭಕ್ತರಿಗೆ ಗೊತ್ತು ಮತ್ತು ಕಬೀರಗೆ ಗೊತ್ತು. ನೆಚ್ಚುವುದೇಕಿ ದೇಹವನೋ ಹೆಣಬಹುದೈ ಕ್ಷಣದಲ್ಲಿ, ನೆಚ್ಚುವುದೇಕಿ ದೇಹವನೋ ಹೆಣಬಹುದೈ ಕ್ಷಣದಲ್ಲಿ. ಉಸಿರು ಉಸಿರಿಗೂ ಹರಿಯನೆ ಸ್ಮರಿಸೈ ಇನ್ನೇನಿದೆ ಇಲ್ಲಿ ಕಬೀರ, ಇನ್ನೇನಿದೆ ಇಲ್ಲಿ. ಸುಮ್ಮನೆ ನಿದ್ರಿಸಿ ಏನು ಫಲ, ದಯಾಮಯನ ನೆನೆಯೋ. ಯಮನು ನಿನ್ನನು ಎಳೆದೊಯ್ಯುವಾಗ ಶವ ಬಿತ್ತಿವುದಿಲ್ಲಿ ಕಬೀರ, ಶವ ಬಿತ್ತಿವುದಿಲ್ಲಿ. ಸಂಕಟ ಬಂದರೆ ಒಳಿತು ಜಪಿಸಲು ಅನುವಾಯ್ತು, ನಾಮವ ಜಪಿಸುತ್ತ ಜಪಿಸುತ್ತಲೀ ಕೋಟಿ ವಿಘ್ನ ಸರಿಯಿತು ಕಬೀರ, ಕೋಟಿ ವಿಘ್ನ ಸರಿಯಿತು. ಮಲಗಿದ್ದರೆ ಏನಹುದು ಎದ್ದು ಜಪವ ಮಾಡು, ಮಲಗಿದ್ದರೆ ಏನಹುದು ಎದ್ದು ಜಪವ ಮಾಡು. ಮಲಗಲೊಂದು ದಿನ ಬರಲಿವುದು ಕಾಲೊದ್ದಕ್ಕೆ ಚಾಚಿ ಕಬೀರ, ಕಾಲೋದಕ್ಕೆ ಚಾಚಿ. ಸಂಸಾರವನೀ ತ್ಯಜಿಸುವುದೇಕೆ, ಸಂಸಾರವೇ ಸರಿಯುವುದು.
ನೇಮದಿ ನಾಮವ ಸ್ಮರಿಸಿದರೆ ಬಂಧನ ಹರಿಯುವುದು ಕಬೀರ, ಬಂಧನ ಹರಿಯುವುದು. ಸುಖದಲ್ಲಿ ಸ್ಮರಣೆಯ ಗೈಯದವನು ದುಃಖದಲ್ಲಿ ಸ್ಮರಿಸಿದರೆ ಅಂತಹ ಭಕ್ತನ ಭಿನ್ನಕ್ಕೆ ಕಿವಿಗೊಡುವವರಾರು ಕಬೀರ, ಕಿವಿಗೊಡುವವರಾರು. ಕಲ್ಲು ಇಟ್ಟಿಗೆಯ ಜೋಡಿಸಿ ಮಸೀದಿ ಕಟ್ಟಿದರೋ, ಕಲ್ಲು ಇಟ್ಟಿಗೆಯ ಜೋಡಿಸಿ ಮಸೀದಿ ಕಟ್ಟಿದರೋ, ಮೇಲೇರಿ ಮುಲ್ಲಾ ಕೂಗುವನಲ್ಲ ಖುದಾಗೆ ಕಿವುಡೇನೋ ಕಬೀರ, ಖುದಾಗೆ ಕಿವುಡೇನೋ. ಒಳಗೊಳಗೆ ಜಪಿಸುವುದನ್ನು ಬಿಟ್ಟು ತೋರಾಣಿಕೆ ಏಕೆ, ಜಗದ ಕಣ್ಣಿಗೆ ಬಣ್ಣೆರಚಿ ನೀನು ಪಡೆಯುವುದೇನೋ ಕಬೀರ, ನೀನು ಪಡೆಯುವುದೇನೋ. ಕರದಲ್ಲಿ ಮಾಲೆಯು ತಿರುಗುವುದು, ಬಾಯಲಿ ನಾಲಿಗೆಯೋ, ಕರದಲ್ಲಿ ಮಾಲೆಯು ತಿರುಗುವುದು, ಬಾಯಲಿ ನಾಲಿಗೆಯೋ, ದಶ ದಿಶೆಯಲ್ಲಿ ಮನ ತಿರುಗುವುದು, ಇದೇ ಇವರ ಜಪವೋ ಕಬೀರ, ಇದುವೇ ಇವರ ಜಪ. ಅಂತಂದ್ಬಿಟ್ಟತೆ ಹೇಗೆ ಇದನ್ನೆಲ್ಲ ಗುರುತಿಸಿ ಗುರುತಿಸಿ ಹೇಳ್ತಾರೆ. ಡೋಂಗಿತನವನ್ನ ಎಷ್ಟು ಚೆನ್ನಾಗಿ ಖಂಡಿಸ್ತಾ ಇದ್ದಾರೆ, ಒಳ್ಳೆ ರಸವತ್ತಾಗಿ ಖಂಡಿಸ್ತಾ ಇದ್ದಾರೆ. ಆದ್ರಿಂದ ಏನ್ ಹೇಳ್ತಿದ್ದಾರೆ, ಕರದಲ್ಲಿಹ ಜಪ ಮಣಿಯನ್ನು ಎಸೆಯಾಚೆಗೆ ನೀನು, ಕರದಲ್ಲಿಹ ಜಪ ಮಣಿಯನ್ನು ಎಸೆಯಾಚೆಗೆ ನೀನು, ನಿನ್ನಯ ಮನವನೆ ಮಣಿಯಾಗಿಸುತ್ತ ನಡೆಯಲಿ ಜಪವಿನ್ನು ಕಬೀರ, ನಡೆಯಲಿ ಜಪವಿನ್ನು. ಹಾಗಾದ್ರೆ ಜಪಮಾಲೆ ಎಸಿಬೇಕಾ ಅಂತ ಕೇಳಬೇಡಿ ದಯವಿಟ್ಟು. ಇದು ಕಬೀರ ಹೇಳಿದ ಮಾತು, ನಿಮ್ ಗುರುಗಳು ಹೇಳಿದ ಮಾತಿನ ಪ್ರಕಾರ ನೀವು ಹೋಗಿ, ಮತ್ತೆ ನಿಮ್ಗೆ ಯಾವ್ದು ಇಷ್ಟನೋ ಅದೇ ಪ್ರಕಾರ ಹೋಗಿ. ಆದರೆ ಕಬೀರದಾಸರು ಒಂದು ದೃಷ್ಟಿಕೋನದಿಂದ ಅದನ್ನು ಹೇಳ್ತಾ ಇದ್ದಾರೆ. ಕಾಮಿಯು ಕಾಮಿಸುವಂದದಿ ಸ್ಮರಣೆಗೈಯಬೇಕು, ಕಾಮಿಯು ಕಾಮಿಸುವಂದದಿ ಸ್ಮರಣೆಗೈಯಬೇಕು, ಕಣ್ಣೆವೆ ಇಕ್ಕದೆ ಹಗಲಿರುಳು ಸ್ಮರಣೆ ನಡೆಯಬೇಕು ಕಬೀರ, ಸ್ಮರಣೆ ನಡೆಯಬೇಕು. ಸೀಸ್ಲೆಸ್ ಪ್ರೇಯರ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ಜಪಮಾಲೆಯು ತಿರುಗುತ್ತಲೇ
ಉರುಳಿತು ಯುಗವೊಂದು ಜಪಮಾಲೆಯು ತಿರುಗುತ್ತಲೇ ಉರುಳಿತು ಯುಗವೊಂದು ಚಂಚಲ ಮನದ ತಿರುಗಾಟ ನಿಲ್ಲಲಿಲ್ಲವಿನ್ನು ಕಬೀರ ನಿಲ್ಲಲಿಲ್ಲವಿನ್ನು ರಾಜರಾಯ ಸಿರಿವಂತನಿಗಿಂತ ಸ್ಮರಿಸುವವನೇ ದೊಡ್ಡವ ರಾಜರಾಯ ಸಿರಿವಂತನಿಗಿಂತ ಸ್ಮರಿಸುವವನೇ ದೊಡ್ಡವ ಯಾವ ಕಾಮನೆಯೂ ಇಲ್ಲದ ಅವನು ದೊಡ್ಡವರಲು ದೊಡ್ಡವ ಕಬೀರ ದೊಡ್ಡವರಲು ದೊಡ್ಡವ ಸಕಾಮಿ ಸ್ಮರಣೆಯ ಗೈದರೆ ದೊರಕುವುದುತ್ತಮ ಲೋಕ ನಿಷ್ಕಾಮಿಯು ಸ್ಮರಣೆ ಗೈದರೆ ಪಡೆವನು ಪರಮಾನಂದ ಕಬೀರ ಪಡೆವನು ಪರಮಾನಂದ ಮೆಲ್ಲ ಮೆಲ್ಲನೆ ಎಲ್ಲ ಹೋಯ್ತು ಕರ್ಮವು ಕಳಚಿಯೇ ಹೋಯ್ತು ನಾಮವ ಜಪಿಸುತ್ತಲೀ ನಾಮ ಒಂದೇ ನಿಂತಿತು ಕಬೀರ ನಾಮ ಒಂದೇ ನಿಂತಿತು ಆಯ್ತನೇಕ ಪತಿತರ ಉದ್ಧಾರ ನಾಮವ ಜಪಿಸುತ್ತಲೀ ಕಬೀರ ಪೇಳುವನಯ್ಯಾರೋ ಜಪವನು ಬಿಡದಿರಲಿ ಕಬೀರ ಜಪವನು ಬಿಡದಿರಲಿ ಕೇಳಿ ಅವನು ಮುಸಲ್ಮಾನನೋ ಹಿಂದುವೋ ಗೊತ್ತಿಲ್ಲ ಜಪ ಮಾಡುವುದನ್ನು ಬಿಡಬೇಡಿ ಅಂತ ವಿಶ್ವಗುರುವಿನೋಪಾದಿಯಲ್ಲಿ ಜಗದ್ಗುರುವಿನೋಪಾದಿಯಲ್ಲಿ ಆಧ್ಯಾತ್ಮಿಕ ಸಾಧಕರೆಲ್ಲರಿಗೂ ಹೇಳ್ತಾ ಇದ್ದಾನೆ ಜಪ ಮಾಡುವುದನ್ನ ಬಿಡಬೇಡಿ ಅಂತ ಜಪ ಹಾಗೂ ಸ್ಮರಣೆ ಸ್ಮರಣೆ ಹಾಗೂ ಜಪ ಇದನ್ನೇನು ಪ್ರಯೋಜನ ಸ್ಮರಣೆಯಿಂದ ಸುಖಬಹುದು ದುಃಖವು ತೊಲಗುವುದು ಸ್ಮರಣೆಯಿಂದ ಸುಖಬಹುದು ದುಃಖವು ತೊಲಗುವುದು ಸತತವು ಸ್ಮರಣೆಯ ಮಾಡಿರಿ ನೀವು ದರ್ಶನ ದೊರೆಯುವುದು ಕಬೀರ ದರ್ಶನ ದೊರೆಯೋದು ಭಗವಂತನ ದರ್ಶನ ದೊರೆಯುತ್ತದೆ ಅಂತ ಎಂಥ ಅದ್ಭುತವಾದಂಥ ಆಶ್ವಾಸನೆ. जय श्री गुरु महाराज जी की जय श्री महा